ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ನಾನು ಒಂದು ಸ್ವಲ್ಪ ಆರಾಮಿಲ್ಲ. ಹಲ್ಲು ನೋವು ಬಂದಿರೋದ್ರಿಂದ ಒಂದು 15 ದಿವಸನ ಆಯಿತು ನನಗೆ ಹಲ್ಲು ನೋವು ಕಡಿಮೆನ ಆಗವಲ್ದು. ಹಂಗಾಗಿ ವಿಡಿಯೋನೂ ಕೂಡ ಹಾಕಿದ್ದಿಲ್ಲ. ಇವತ್ತು ಒಂದು ಸ್ವಲ್ಪ ಆರಾಮಾಗೈತಿ ಅಂತ ವಿಡಿಯೋನ ಮಾಡ್ಕೊಂಡಿನಿ. ಆಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಸಂಡೇ ಲಾಗು. ಹೋದ ಸಂಡೇ ಅಂದರೆ ಈ ವಿಡಿಯೋನ ನಾನು ನಾಳೆ ಸಂಡೇ ಅಪ್ಲೋಡ್ ಮಾಡ್ತೀನಿ. 8 ದಿನ ಆಯಿತು ಆಲ್ರೆಡಿ ಈ ವಿಡಿಯೋ ಮಾಡಿಟ್ಕೊಂಡು. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಮನೆಯವರು ಸಂಡೇ ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ವಿ. ಹಂಗಾಗಿ ಇನ್ನು ನಾಷ್ಟ ಮಾಡ್ಕೊಂಡು ಕುಂತ್ರೆ ಟೈಮ್ ಆಗುತ್ತಾ, ನೀನು ಮನೆ ಕೆಲಸ ಮಾಡ್ಕೊ, ಕಸ ಮುಸ್ರಿ ಅದನ್ನೆಲ್ಲ ಮಾಡ್ಕೊ, ನಾನು ಹೋಗಿ ನಾಷ್ಟ ತೊಗೊಂಬರ್ತೀನಿ ಅಂತಂದರು. ಮತ್ತು ನಾನು ಬೇಗನೆ ಎದ್ದಿದ್ದೆ. ಎದ್ದುಬಿಟ್ಟು ಪಾತ್ರೆ ಇದ್ವು, ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ಬಟ್ಟೆನೂ ಕೂಡ ನೆನೆಸಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಫ್ರೆಂಡ್ಸ್. ಹಾಗಾಗಿ ನೀನು ನಾಷ್ಟ ಮಾಡ್ಕೊಂಡು ಕುಂತ್ರೆ ಲೇಟ್ ಆಗುತ್ತಾ ಅಂತ ಹೊರಗಡೆಯಿಂದ ತೊಗೊಂಬಂದರು. ನಮ್ಮ 3 ಮಂದಿಗೆ ಫೇವ್ರೇಟು ದೋಸೆ. ಮುಂಚೆ ನನಗಷ್ಟು ದೋಸೆ ತರ್ತಿದ್ರು. ಆವಾಗ ನಮ್ಮ ನಮಿತಾ ಮತ್ತು ನವ್ಯ ಇಬ್ರಿಗೂ ಇಷ್ಟ ಆಕ್ಕಿತ್ತು. ಹಾಗಾಗಿ ಈಗ 3 ಮಂದಿಗೆ ಒಂದೊಂದು ದೋಸೆ ತೊಗೊಂಬರ್ತಾರೆ ನೋಡಿರಿ. ಅಲ್ಲೇ ತಿಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತವೆ. ಮನೆಗೆ ಕಟ್ಟಿಸ್ಕೊಂಬಂದ್ರೆ ಈ ರೀತಿ ಆಗಿಬಿಡ್ತಾವೆ ದೋಸೆ, ಹರಿದಂಗೆ ಆಗಿಬಿಡ್ತಾವೆ. ಬಿಸಿ ಬಿಸಿ ಕಟ್ಟಿ ಸುತ್ತಬಿಟ್ಟಿರ್ತಾರೆ ಅವರು ಪ್ಲಾಸ್ಟಿಕ್ ಹಾಳ್ಯಾಗ. ಪ್ಲಾಸ್ಟಿಕ್ ಹಾಳಿ ನೋಡಿದ್ರೆ ತಿನ್ನಬಾರ್ದಪ್ಪ ಅನ್ನಿಸ್ಬಿಡ್ತೈತಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಯಾವತ್ತಾದರೂ ಒಂದು ದಿನ ತಿಂದರೆ ಏನೂ ಆಗೋದಿಲ್ಲ. ದಿನಾಲೂ ಹೊರಗಿನ ತಿಂದ್ರೆ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ನಾವಂತೂ ದಿನಾಲೂ ಹೊರಗಡೆಯಿಂದ ತಿನ್ನಂಗಿಲ್ಲ. ಯಾವತ್ತಾದರೂ ಒಂದು ದಿನ, ತಿಂಗಳದಾಗ 1 ಸಲ 2 ಸಲ ಅಷ್ಟೇ ತಿನ್ನೋದು. ಹುಷಾರನೇ ಇರಲಿಲ್ಲಲ್ಲ, ಹಲ್ಲು ನೋವು ಒಂದಿತ್ತು. ಹಾಗಾಗಿ ತೊಗೊಂಬಂದಿದ್ರು, ತಿನ್ನಾಕತ್ತೀವಿ ನೋಡ್ರಿ. ನಮಿತಾಗ ಸಪ್ರೇಟ್ ಮಾಡಿಕೊಟ್ಟೆ. ಇಲ್ಲಿ ನವ್ಯಾಗ ತಿನ್ಸಾಕತ್ತೀನಿ ದೋಸೆ. ಇಡ್ಲಿ ತರೋದಿಲ್ಲ, ಇಡ್ಲಿ ಇಷ್ಟಪಡೋಂಗಿಲ್ಲ ಹೊರಗಿಂದ. ಮನೆಯಿಂದಾದ್ರೆ ತಿಂತಾರೆ, ಮನೇನೂ ರುಚಿ ಇರ್ತವೆ ಹೊರಗಿನಕ್ಕಿಂತ. ಹಾಗಾಗಿ ಮನ್ಯಾಗ ಇಡ್ಲಿ ಮಾಡಿರ್ತೀನಿ. ಇನ್ನು ಮಸಾಲೆ ದೋಸೆ ಅಂತೂ ಹೊರಗಿಂದ ಒಂದು ಸ್ವಲ್ಪ ಟೇಸ್ಟ್ ಇರ್ತವೆ. ಮನೇಲಿ ಮಾಡಿದ ದೋಸೆನೂ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಮೇಲ್ಗಡೆ ನಾವು ಮಸಾಲೆ ಖಾರನ ಹಾಕಲ್ಲ ನೋಡ್ರಿ. ಹಾಗಾಗಿ ಅದ್ರ ಟೇಸ್ಟೇ ಬೇರೆ ಆಗುತ್ತೆ, ಇದ್ರ ಟೇಸ್ಟೇ ಬೇರೆ ಆಗುತ್ತೆ. ತಿನ್ನಾಕತ್ತೀವಿ, ನೋಡ್ಬೋದು. ಸಾಂಗ್ ಹಾಕಿದ್ದಾರೆ ಟಿ ವಿ ಒಳಗೆ. ನಮ್ಮ ನವ್ಯಾಗ ಬೇಕು ಸಾಂಗ್. ಇಷ್ಟ ಆಯಿತು ಫ್ರೆಂಡ್ಸ್. ಇವತ್ತು ಎಲ್ಲ ಹೊತ್ಕೊಂಬಂದಾರ. 700 ರೂಪಾಯಿ ಆತಂತ ನೋಡ್ರಿ. ಎಲ್ಲ ಫ್ರೆಶ್ ಐತಿ. ಚೌಳಿಕಾಯಿ ತಂದಾರ ನೋಡ್ರಿ, ಎಷ್ಟು ಎಳೆಯದೈತಿ. ಇಲ್ಲಿ ನೋಡ್ರಿ ಹಸಿಮೆಣ್ಸಿನ್ಕಾಯಿ ತಂದಾರ. ಇಲ್ಲಿ ನೋಡ್ರಿ ಸೌತೆಕಾಯಿ 2 ಮೂಲಂಗಿ 3 ಒಂದು ನವಿಲು ಕೋಸು ತಂದಾರ ನೋಡ್ರಿ. ಇನ್ನೊಂದು ತಂದಿದ್ದು ಏನು ಕಡಿಮೆ ಆಕ್ಕಿತ್ತ. 2 ಕ್ಯಾಪ್ಸಿಕಮ್ ತಂದಾರ್ರಿ. ಸಲ ಕ್ಯಾಪ್ಸಿಕಮ್ ತಂದಿದ್ದು ಕೆಡಿಸಿ ಹೋಗ್ದೀನಿ ರೀ. ಅವ್ರಿಗೆ ಕಳ್ವಿಲ್ಲೇ ಒಕ್ಕಟ್ಬಿಟ್ಟೆ ಬೈತಾರಂತ. ಇವು ನೋಡ್ರಿ ಬದ್ನಿಕಾಯಿ ಎಷ್ಟು ಚಲೋ ಅದಾವೆ ನೋಡ್ರಿ. ಅವು ನೋಡ್ರಿ, ಇದು ಬೆಂಡೆಕಾಯಿ ಎಷ್ಟು ಚಲೋ ಅದಾವೆ ನೋಡ್ರಿ. ಇವು ನೋಡ್ರಿ ಹಣ್ಣು, ಆ್ಯಪಲ್ ತಂದಾರ. 2 ಆ್ಯಪಲು, 2 ದಾಳಂಬ್ರಿ ಹಣ್ಣು, ಇದು ಟೊಮೆಟೊ ಎಲ್ಲ ಖಾಲಿ ಆಗಿತ್ತು ನೋಡ್ರಿ. ತೊಗೊಂಬಂದಾರ ಈಗ. ಅವು ಏನು ಚಿಲ್ದಂದು ಆಲೂಗಡ್ಡೆ, ಇವನ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ತಂದಿರಿಲ್ಲ? ಹಾಂ ನೋಡ್ರಿ, ಬಾಯಿ ಬರವಲ್ದು. ಕ್ಯಾರೆಟು, ಆಲೂಗಡ್ಡೆ, ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಇಷ್ಟು ಹಾಕೊಂಡ ತಂದಾರ ನೋಡ್ರಿ. ಪಲ್ಯಕ್ಕೆ ಬೆಂಡೆಕಾಯಿ, ಬದ್ನಿಕಾಯಿ 2 ತಂದಾರ. ಆಮೇಲೆ ಚೌಳಿಕಾಯಿ ತಂದಾರ ಪಲ್ಯಕ್ಕೆ. 3 ಥರದ್ದು ತರಕಾರಿ ಪಲ್ಯಕ್ಕೆ. ಇವು ಬೀನ್ಸು ಮತ್ತು ಕ್ಯಾರೆಟು, ಆಲೂಗಡ್ಡೆ, ಪಲಾವು ಇಂಥದ್ದು ಮಾಡಕ್ಕೆ ಬೇಕಾಗತ್ತೆ ನೋಡ್ರಿ. ಏನವ ಹಾಂ ಏನಪ್ಪಾಜಿ? ಹ್ಞೂ ರೀ, ಮುತ್ತು ಬೀಳ್ತೈತಿ ರೀ ನಿಮ್ದು ಕೆಳಗ. ನೋಡಿಲ್ಲ, ಇಲ್ಲೈತು. ಹಾಂ, ಸಾಂಗ್ ಮುಗೀತಾ? ಎಲ್ಲ ಸಾಂಗ್ ಮುಗಿದು ಅದಕ್ಕೆ ಹೇಳಕ್ಕೆ ಬಂದಾಳಿಲ್ಲ ಅವ್ವ ಅಂತಂದು. ಹೌದಿಲ್ಲವೇ? ಈಗ ಇವನ್ನೆಲ್ಲ ತೆಗೆದು ಫ್ರಿಜ್ನಾಗ ಸೆಟ್ ಮಾಡಿ ಇಟ್ಕೋಬೇಕು ನೋಡ್ರಿ.
ಫ್ರೆಂಡ್ಸ್ ನೋಡ್ರಿ, ಅಕ್ಕಿ ಖಾಲಿಯಾಗಿದ್ದು ಅಕ್ಕಿ ತೊಗೊಂಬಂದ್ರಿ. ಈಗ ಹೋಗಿ ಮೆಟ್ರೋ ಕೈಲೇ ಎಲ್ಲ ಅಕ್ಕಿ ದುಬಾರಿ ಆಗ್ಯಾವಂತ. ನಾವು ಬುಲೆಟ್ ರೈಸ್ ತರ್ತಿದ್ವಿ, ಅದು 1700 ಆಗಿತ್ತಂತ. ಹಾಗಾಗಿ ಜಾಸ್ತಿ ಐತೆ ರೇಟ್ ಅಂದರು. ಬೇಡ, ಕಡಿಮೆ ರೇಟಿಂದ ತೊಗೊಂಬರ್ರಿ ಅಂದೆ. ಇದು ಮಸ್ಕಿ ಬುಲೆಟ್ ಅಂತೆ, ಹೊಸ್ದಾಗಿ ಬಂದೈತಿ. ಇದು ನೋಡಿದ್ದೀನಿ, ಮಸ್ಕಿ ಬುಲೆಟ್ ಅಂತಂದು 1400 ಅಂತಿದ್ದು. ನಾವು ರೈಸ್ ಜಾಸ್ತಿ ತಿಂತೀವಿ, ರೈಸ್ ಜಾಸ್ತಿ ಯೂಸ್ ಮಾಡ್ತೀವಿ ನೋಡ್ರಿ. 1.5 ತಿಂಗಳ ಬರುತ್ತೆ ನಮ್ಗೆ ಅಷ್ಟೇ. ಜಾಸ್ತಿ ಚಪಾತಿ ರೊಟ್ಟಿ ಮಾಡಿದ್ರೆ ರೈಸ್ ಬೇಗ ಖಾಲಿ ಹಾಕಿದ್ದಿಲ್ಲ. ಈ ಸಲ ರೈಸ್ ಜಾಸ್ತಿ ಮಾಡಿಬಿಟ್ಟೆ, ಚಪಾತಿ ಜಾಸ್ತಿ ಮಾಡಲಿಲ್ಲ. ಯಾಕಂದ್ರೆ ಹೀಟ್ ಜಾಸ್ತಿ ಆಗುತ್ತಾ ಅಂತ ಹೇಳ್ಬಿಟ್ಟು ನಾವು ಚಪಾತಿ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ಈ ಸಲ ಬೇಗ ಅಕ್ಕಿ ಖಾಲಿ ಆಗಿಬಿಟ್ಟು ಅಕ್ಕಿ ಪ್ಯಾಕೆಟ್ ತೊಗೊಂಬಂದ್ರೆ. ಆಮೇಲೆ ಎಣ್ಣೆ ಖಾಲಿ ಆಗಿತ್ತು, ಎಣ್ಣೆ ತೊಗೊಂಬಂದ್ರೆ ನೋಡ್ರಿ 3 ಪ್ಯಾಕೆಟ್ ತೊಗೊಂಬಂದಾರೆ. ಈಗ ಸದ್ಯಕ್ಕೆ ಸಾಕಂತಂದು. ಈಗ ಅದು ಶಂತಿ ಅಷ್ಟೇ ತೊಗೊಂಬಂದ್ರು, ನಾವೇನು ಹೋಗಲಿಲ್ಲ. ಏನು ಅಷ್ಟಕ್ಕೆ ಏನು ಹೋಗೋದಂತಂದು. ಸೊಪ್ಪು ನೋಡ್ಬೋದು, ಪಾಲಕ್ ಸೊಪ್ಪು ಆವಾಗಲೇ ಬಿಡಿಸಿ ನೀರಾಗ ಹಾಕಿಟ್ಟಿದ್ದೆ. ಸ್ವಲ್ಪ ಅದು ಮಣ್ಣೆಲ್ಲ ಬಿಟ್ಕೊಂಡು ಹೋಗಲಿ ಅಂತಂದು ಈಗ ಅದನ್ನ ಹೆಚ್ಚಿ ಸಾಂಬಾರು ಮಾಡಬೇಕು. ಆಮೇಲೆ ಇಲ್ಲಿ ನೋಡ್ರಿ, ಶುಂಠಿ ತರಿಸೀನಿ, ನೀರಾಗ ನೆನೆ ಹಾಕಿದ್ದೆ. ಬೆಳಿಗ್ಗೆನೇ ತೊಗೊಂಬಂದಾರ, ನೀರಾಗ ನೆನೆ ಹಾಕ್ಯಾರ. ಇದನ್ನು ಬಿಡಿಸಿ ಮತ್ತು ಬೆಳ್ಳುಳ್ಳಿ ಬಿಡಿಸಿ ಸ್ವಲ್ಪನ ಮಾಡ್ಕೊತೀನಿ, ಚೆನ್ನಾಗಿರ್ತೈತಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮಾಡಿದ್ರೆ ಫ್ರೆಶ್ ಆಗಿರ್ತೈತಿ. ಜಾಸ್ತಿ ಮಾಡಿಟ್ಕೊಂಡ್ರೆ ಜಾಸ್ತಿ ಅಂದರೆ ಫ್ರೆಶ್ ಆಗಿರುತ್ತೆ, ಬಟ್ ಏನಂದರೆ ಸ್ಟಾಕ್ ಆಗಿಬಿಡ್ತೈತಿ. ಹಾಗಾಗಿ ಈಗ ಇದನ್ನು ಹೆಚ್ಕೊಂಡು ರೈಸು ಅನ್ನ ಸಾಂಬಾರು ಮಾಡ್ತೀನಿ. ನೋಡೋಣ, ಮೊಟ್ಟೆ ತೊಗೊಂಬ ಅಂತಂದು ಹೇಳ್ತೀನಿ. ಸಂಡೇ ಇವತ್ತೇನು ಸ್ಪೆಷಲ್ ಮಾಡಿಲ್ಲ, ಯಾಕಂದ್ರೆ ಹೋದ ವಾರ ಮಾಡಿದ್ವಿ ಚಿಕನ್ನು. ಆಮೇಲೆ ಮೊನ್ನೆ ಮಧ್ಯದಲ್ಲಿ ನಮ್ಮ ಮನೆಯವರು ರಾತ್ರಿ ಚಿಕನ್ ತೊಗೊಂಬಂದಿದ್ರು ಹೋಟೆಲಿಂದ. ಬರ್ಬೇಕಾದ್ರೆ ತೊಗೊಂಬಂದು ಮಕ್ಕಳಿಗೆ ತಿನ್ಸ್ಯಾರ, ಅವರು ತಿಂದರು. ನನಗೇನು ಅಷ್ಟು ಬೇಕು ಅಂತ ಏನು ಅನ್ಸಲ್ಲ. ಚಿಕನ್ ತಿಂದಾರ ಅವರು. ಮೊನ್ನೆ ಒಳಗಡೆ ಬುಧವಾರ 2 ದಿನ ತೊಗೊಂಬಂದಿದ್ರು, ವಾರದಾಗ 2 ಸಲ ತೊಗೊಂಬಂದಿದ್ರು. ಹಾಗಾಗಿ ಇವತ್ತು ಚಿಕನ್ ಏನು ತಂದು ಮಾಡಲಿಲ್ಲ. ಸೊಪ್ಪು ಸಾರು ಮಾಡಾಕತ್ತೀನಿ ನೋಡ್ರಿ. ಸೊಪ್ಪು ಸಾರು ಮಾಡ್ತೀನಿ, ಈಗ ಸ್ಟಾರ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡ್ರಿ, ಈಗ ಸಾಂಬಾರು ರೆಡಿ ಆಯಿತು. ಗಟ್ಟಿ ಸಾರು ಮಾಡಿದ್ದೆ, ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಆಮೇಲೆ ಚಪಾತಿ ಜೊತೆಗೂ ತಿನ್ಬೋದು, ಅಷ್ಟು ಚೆನ್ನಾಗಾಗಿತ್ತು. ಗಟ್ಟಿಯಾಗಿ ಮಾಡಿದ್ದೆ. ಸೊಪ್ಪು ಮತ್ತು ಬ್ಯಾಳಿನ ಜಾಸ್ತಿನೇ ಹಾಕಿದ್ದೆ. ಪ್ರತಿ ಸಲ ಸೊಪ್ಪನ್ನ ಅರ್ಧ ಹಾಕಿ ಅರ್ಧ ಇಟ್ಕೊತಿದ್ದೆ. ಜಾಸ್ತಿ ಸೊಪ್ಪು ಜಾಸ್ತಿ ಬ್ಯಾಳಿ ಹಾಕಿ ಮಾಡಿದ್ರೆ ಭಾಳ ರುಚಿ ಆಗ್ತೈತಿ ಪಾಲಕ್ ಸೊಪ್ಪಿನ ಸಾಂಬಾರು. ಹಾಗಾಗಿ ಉಷ್ಟು ಹಾಕಿ ಮಾಡಿಬಿಟ್ಟೆ. ಮತ್ತು ಇಲ್ಲೇ ನೋಡ್ಬೋದು, ಬಿಸಿ ಅನ್ನ ಮಾಡೀನಿ. ಬಿಸಿ ಬಿಸಿ ಅನ್ನ, ತುಪ್ಪ. ಈ ಪಾಲಕ್ ಸೊಪ್ಪು ಸಾಂಬಾರು ರಾತ್ರಿ ಊಟ ಆಗಿತ್ತು ಫ್ರೆಂಡ್ಸ್. ಇಷ್ಟ ಅವತ್ತಿನ ವೀಡಿಯೋ ಮಾಡ್ಕೊಂಡಿದ್ದೆ ಸಂಡೇದು. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿರಿ ನವ್ಯಾಗ ತಿನ್ಸಾಕತ್ತಾರ ಅವರು. ಈಗ ನೋಡ್ರಿ, ಮರುದಿನ ಬೆಳಿಗ್ಗೆ ನಾನು ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಲಂಚ್ ಬಾಕ್ಸಿಗೆ ಅಂತೂ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈಗ ನೋಡ್ರಿ, ಬಿಸಿ ಎಣ್ಣೆಗೆ ಸಾಸಿವೆ, ಜೀರಿಗೆ, 1 ಚಕ್ಕೆ, 1 ಲವಂಗ, 1 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡು ಅದೊಂಚೂರು ಫ್ರೈ ಆದಮೇಲೆ ಈಗ ನಾನು ಸ್ವಲ್ಪ ಕರಿಬೇವು, 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಗಾಗಿ ಕಟ್ ಮಾಡೀನಿ. ಆಮೇಲೆ 2 ಮೀಡಿಯಮ್ ಸೈಜು ಈರುಳ್ಳಿನೂ ಸಹ ಕಟ್ ಮಾಡಿ ಹಾಕ್ಕೊಂಡಿನಿ. ಹಾಕಿ ಫ್ರೈ ಮಾಡಿದಾದ್ಮೇಲೆ ಈಗ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಂಡಿನಿ ನೋಡ್ರಿ. 1 ಕ್ಯಾಪ್ಸಿಕಮ್ ಬೇಕಂದರೆ 1 ಹಾಕ್ಕೋಬೋದು, ಇಲ್ಲಾಂದರೆ ಅರ್ಧ ಹಾಕ್ಕೋಬೋದು. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರೆ 1 ಹಾಕ್ಕೋಬೋದು ಫ್ರೆಂಡ್ಸ್. ಈಗ ಟೊಮೆಟೊ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಮೆತ್ತಗಾತು ಅಂದರೆ ಕ್ಯಾಪ್ಸಿಕಮ್ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಕ್ರಂಚಿಯಾಗಿರಬೇಕು ಕ್ಯಾಪ್ಸಿಕಮ್. ಅದೆಲ್ಲ ಹಾಕಿದ ಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿನಿ ನೋಡ್ರಿ. ಅರಿಶಿನ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಎಲ್ಲದು ತರಕಾರಿ ಅಂತೇಳ್ಬಿಟ್ಟು. ಈಗ ನೋಡ್ರಿ, 1 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿನಿ ಫ್ರೆಂಡ್ಸ್. ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗಬೇಕು. ಹಸಿಮೆಣ್ಸಿನ್ಕಾಯಿನ ನಾನು ಉದ್ದುದ್ಗ ಕಟ್ ಮಾಡಿ ಹಾಕಿನಿ. ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಮಕ್ಕಳು ಬಾಯಲ್ಲಿ ಸಿಕ್ಕಾಕೊಳ್ಳೋ ಸಂದರ್ಭ ಬರುತ್ತೆ. ಹಾಗಾಗಿ ನಾನು ಯಾವಾಗಲೂ ಲಂಚ್
ಲಂಚ್ ಬಾಕ್ಸಿಗೆ ಉದ್ದುದ್ದಾಗಿನೇ ಕಟ್ ಮಾಡಿ ಹಾಕ್ತೀನಿ. ಮನೆಯಲ್ಲಾದ್ರೆ ತಾಟ್ನಲ್ಲಿ ತಿಂತಿರ್ತಾರೆ, ಆವಾಗ ಸೈಡಿಗೆ ಎತ್ತಿಡ್ಬೋದು. ಬಟ್ ಲಂಚ್ ಬಾಕ್ಸ್ನೊಳಗೆ ಹಾಕಿರ್ತೀವಿ, ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದು ಕಟ್ ಮಾಡಿ ಹಾಕಿದ್ರೆ ಗೊತ್ತಾಗಂಗಿಲ್ಲ ಮಕ್ಕಳಿಗೆ ತಿನ್ನೋಕೆ ಅಂತ ಹೇಳ್ಬಿಟ್ಟು ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿರ್ತೀನಿ ಫ್ರೆಂಡ್ಸ್. ಇವಾಗ ನೋಡಿರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿರಿ ತಳ ಬಿಟ್ಕೊಂಡ್ಬಂದೈತಿ, ಒಂದು ಚೂರನ್ನ ತಳ ಹಿಡ್ದಿಲ್ಲ, ಆಮೇಲೆ ಎಣ್ಣೆನೂ ಕೂಡ ಬಿಟ್ಕೊಂಡೈತಿ. ಈಗ ಒಂದು ಸ್ವಲ್ಪ ಗೊಜ್ಜನ್ನು ನಾನು ಒಂದು ಬಟ್ಲಕ್ಕೆ ತೆಗೆದು ಇಟ್ಕೊಂಡೀನಿ, ಯಾಕಂದರೆ ನೋಡ್ಕೊಂಬಿಟ್ಟು ಕಲಿಸ್ಕೋಬೋದು. ಆಮೇಲೆ ರಾತ್ರಿ ಅನ್ನ ಉಳಿದಿರ್ತೈತಿ ನೋಡಿರಿ, ಅದಕ್ಕೂ ಕೂಡ ಕಲಿಸಿದ್ರೆ ಸೂಪರಾಗಿರ್ತೈತಿ ಕ್ಯಾಪ್ಸಿಕಮ್ ರೈಸು. ಈ ಥರ ಗೊಜ್ಜು ಮಾಡಿ ನಾವು ರೆಡಿ ಮಾಡಿ ಇಟ್ಕೊಂಡು ಫ್ರಿಜ್ನಾಗ ಇಟ್ಕೊಂಡ್ಬಿಟ್ರೆ ಮರುದಿನನೂ ಕೂಡ ಅನ್ನ ಉಳಿದಿತ್ತು ಅಂದ್ರೆ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಬಿಸಿ ಬಿಸಿ ಅಂದರೆ ಚಳಿಗೆ ಬಿಸಿ ಮಾಡ್ಕೊಂಡು ತಿಂದ್ರೆ ಬಿಸಿ ಬಿಸಿ ಇರ್ತೈತಿ ಫ್ರೆಂಡ್ಸ್. ಇವಾಗ ನೀಟಾಗಿ ನಾನು ಅನ್ನ ಹಾಕಿ ಒಂದು 10 ನಿಮಿಷ ಬಿಟ್ಟಿದ್ದೆ ಆರಕ್ಕೆ. ಅನ್ನ ಆರಿದ ಮೇಲೇ ಗೊಜ್ಜು ಮತ್ತು ಅನ್ನನ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅನ್ನ ಒಡೆದು ನುಚ್ಚಕ್ಕಿ ಥರ ಆಗಿಬಿಡ್ತೈತಿ. ಹಾಗಾಗಿ ಕುಕ್ಕರ್ನಾಗ ಮಾಡಿರೋ ಅನ್ನದಿಂದನೂ ಕೂಡ ಉದುರಾಗೆ ಮಾಡ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ಫ್ರೆಂಡ್ಸ್. ಬಾಕ್ಸಿಗೆ ಹಾಕಿಟ್ಟೆ, ಈಗ ತಟ್ಟೆಗೂ ಕೂಡ ತಿನ್ನಕ್ಕೆ ಹಾಕಿಟ್ಟಿ ನೋಡ್ರಿ. ಹೆಂಗಾಗೈತೆ ರೀ? ಉಪ್ಪು ಖಾರ ಆಗೈತೆ? ಮಸಾಲೆ ಭಾಳ ಆಗೈತನ? ಕರೆಕ್ಟ್ ಐತೆ? ಈಕೆ ನೋಡಿಲ್ಲ ಅಡ್ಡಾಡು ಬರೋದು, ಎದಕ್ಕೆ ಅಡ್ಡಾಡು ಬರೋದು? ಎದಕ್ಕೆ ಅಡ್ಡಾಡು ಬರೋದು ನಾವೇ? ಎದಕ್ಕಿಲ್ಲ ನಾನು ತಿನ್ನಿಸ್ತೀನಿ ರೀ. ಈಗ ನಿಂಗೆ ಮುಖ ತೊಳಿಬೇಕು. ನೀನು ಮುಖ ತೊಳಿಲಾರ್ದ ತಿಂತೀಯನ? ನಡಿ ಮುಖ ತೊಳ್ಕೊ, ನಡಿ. ಎಲ್ಲಿ ಹೋಗ್ಬೇಕು ಮುಖ ತೊಳ್ಯಾಕ? ಎಲ್ಲಿಗೆ ಹೋಗ್ಬೇಕು? ಐ ಐ ಐ ಐ